ಸೊ ಹಂಗಾಗಿ ನಾನು ಹೇಳ್ತಿರೋದೆಲ್ಲನೂ ಭಕ್ತಿ ಮಾರ್ಗಕ್ಕೆ ಕರ್ಕೊಂಡು ಹೋಗೋಂಥದ್ದೇ. ಕೃಷ್ಣ ನಾನ್ಯಾಕೆ ಎಲ್ಲ ಕಡೆ ಓಡಾಡಲ್ಲ, ಇಲ್ಲೇ ನಾನು ಎಲ್ಲ ನದಿನೂ ಕರೆಸ್ತೀನಿ ಅಂದ್ಬಿಟ್ಟು ಒಂದು ಕಾಲಲ್ಲಿ ಹಿಂಗೆ ತೊಳಿತಾನೆ, ಆ ಒಂದು ಹೊಂಡ ಓಪನ್ ಆಗುತ್ತೆ, ಅಲ್ಲಿ ಎಲ್ಲ ನದಿಗಳನ್ನ ಅವನೇ ಮಾಡ್ತಾನೆ. ಒಂದೊಂದ ಕಾವೇರಿ, ಗಂಗಾ, ಯಮುನಾ, ತುಂಗಭದ್ರಾ, ಆಮೇಲೆ ಸರಸ್ವತಿ, ಈ ನದಿ ಎಲ್ಲ ಅವನೇ ಆಗಿ ಅಲ್ಲಿ ಶೇಖರಣೆ ಆಗ್ತದೆ ಎಲ್ಲ ನದಿನೂ ಅಲ್ಲಿ. ಕೃಷ್ಣ ಒಂದ್ಸಲಿ ನಾಟಕ ಮಾಡ್ತಾನೆ, ಭಕ್ತರು ಯಾರು ತುಂಬ ಶ್ರೇಷ್ಠರು ಅಂತ. ಅಲ್ಲಿ ಕೃಷ್ಣ ಏನು ಮಾಡ್ತಾನೆ, ಜ್ವರ ಬಂದಿದೆ ನನಗೆ, ತಲೆನೋವು ಬಂದಿದೆ ನನಗೆ ಅಂತ ಹೇಳ್ಬಿಟ್ಟು ನಾಟಕ ಮಾಡ್ತಾನೆ. ಅದಕ್ಕೆ ಎಲ್ಲರೂ ವೈದ್ಯರು ಬರ್ತಾರೆ, ಎಲ್ಲ ಮಾಡ್ತಾರೆ, ಎಲ್ಲ ಟೆಸ್ಟ್ ಮಾಡ್ತಾರೆ. ಆಮೇಲೆ ಗೋಲೋಕ ಅಂತ ಮೂಲ ಸ್ಥಾನ ಇದೆ. ಮೂಲ ಗೋಲೋಕ. ಹಾಂ ಹಾಂ. ಸರ್ ನಮಸ್ತೆ. ಸರ್, ಒಂದು ಪ್ರತಿ ಸರಿ ವಿಡಿಯೋ ಮಾಡಿದಾಗಲೂ ಈ ಒಂದು ಪ್ರಶ್ನೆ ಕೇಳಬೇಕು ಅಂತ ಅಂದ್ಕೊಂಡಿದ್ದೆ. ಇವತ್ತು ಅದಕ್ಕೆ ಸಮಯ ಬಂದಿದೆ. ನಿಮ್ಮ ಹಣೆಯಲ್ಲಿ ಯಾವಾಗಲೂ ಒಂದು ಕಪ್ಪಾಗಿ ಒಂದು ತಿಲಕನ ಇಟ್ಟಿದ್ದೀರಾ. ಸೊ ಅದೇನು, ಅದು ಏನಕ್ಕೆ ಇಟ್ಟಿರೋದು ನೀವು? ಹೇಳ್ತೀನಿ. ಅದರ ಒಂದು ವಿಶೇಷತೆ ಏನು ಅದ್ರ ಬಗ್ಗೆ ತಿಳಿಸ್ಕೊಡ್ಬೇಕು. ಖಂಡಿತ. ನಾನು ಆ್ಯಕ್ಚುಲಿ ನನ್ನ ಪೂಜಾ ಗುರುಗಳು ಇದು ಲಕ್ಷ್ಮೀ ಶ್ರೀನಿವಾಸ್ ಗುರುಜಿ ಅವ್ರದ್ದು ಹತ್ರ ನಾನು ಮರ್ಮ ಕಲ್ತಿದ್ದೆ. ಆವಾಗ ಆ ದೀಕ್ಷೆ ಅದೆಲ್ಲ ತೊಗೊಂಡು ನಾವು ಕಪ್ ಇಡ್ತಾ ಬರ್ತಾ ಇದ್ವಿ. ಓಕೆನಾ? ಅಂದರೆ ಕಪ್ ಅಂತಂದ್ರೆ ಏನಿಲ್ಲ, ಒಂದು ತುಪ್ಪ ಹಚ್ಬಿಟ್ಟು ಅವ್ರನ್ನ ಇದು ಭಸ್ಮ ಕೊಟ್ಟಿದ್ರು, ಅದನ್ನ ಇಡ್ತಾ ಇದ್ದೆ. ಸೊ ಹಂಗಾಗಿ ಅದು ಅಗ್ನಿಹೋತ್ರ ಭಸ್ಮ ಎಲ್ಲ ನಮ್ಗೆ ಕೊಡ್ತಾರೆ, ನಮ್ಮ ಫ್ರೆಂಡ್ ಎಲ್ಲ ಕೊಡ್ತಾ ಇದ್ರು, ಲಕ್ಷ್ಮೀ ಶ್ರೀನಿವಾಸ್ ಗುರುಜಿ ಶಿಷ್ಯರೆಲ್ಲ. ಸೊ ಹಂಗಾಗಿ ಅವರಿಂದ ತುಂಬ ಕಲ್ತಿದ್ದೀನಿ, ಇಲ್ಲ ಅಂತಲ್ಲ. ಅವರು ಎಷ್ಟೋ ಪರಿಹಾರ ಮಾಡಿದ್ರು ನೋಡಿ, ಅವ್ರ ಮುದ್ರಗಳು ಇವೆಲ್ಲ ಹೇಳಿದ್ದಾರೆ. ಹಂಗಾಗಿ ಆ ಮುದ್ರಗಳ ಮುಖಾಂತರ ಎಷ್ಟೋ ಜನಕ್ಕೆ ಅನುಕೂಲಗಳಾಗಿದೆ, ಮಂತ್ರಗಳು ಪರಿಹಾರ ಎಲ್ಲ ಅವ್ರು ಹೇಳಿದ್ದಾರೆ. ಹಂಗಾಗಿ ನಾನು ಏನೋ ಪರಿಹಾರಗಳೆಲ್ಲ ನಾನು ಹೇಳೋ ಅವಶ್ಯಕತೆನೇ ಇಲ್ಲ. ಸೊ ಹಂಗಾಗಿ ನಾನು ಹೇಳ್ತಿರೋದೆಲ್ಲನೂ ಭಕ್ತಿ ಮಾರ್ಗಕ್ಕೆ ಕರ್ಕೊಂಡು ಹೋಗೋಂಥದ್ದೇ. ಸೊ ಅವ್ರು ಕೊಟ್ಟಿರೋದು ಇದನ್ನ ಅವಾಗ ನಾನು ಆಗ್ತಾ ಅಭ್ಯಾಸ ಆಗಿತ್ತು. ಆಮೇಲೆ ನನಗೆ ಒಬ್ಬರು ಭಕ್ತರು ಗೋಪಿಚಂದನ ಅಂತ ಕೊಟ್ಟಿದ್ರು. ಗೋಪಿಚಂದನ. ಆ ಗೋಪಿಚಂದನ ಇದು ಬಂದು ರಾಧಾಕುಂಡ ಅನ್ನೋ ಮಣ್ಣು ಇದೆಯಲ್ಲ, ಅವ್ರದ್ದು ನದಿ ಇದೆ, ಅದು ವೃಂದಾವನದಲ್ಲಿದೆ. ಅದು ಹೇಗೆ ಸೃಷ್ಟಿ ಆಯ್ತು ಅಂತ ಹೇಳ್ತೀನಿ. ಅಲ್ಲೇ ಇರುವಂಥ ಮಣ್ಣೇ ಇದು, ಮಣ್ಣಿಂದ ಕಲ್ಲು. ಅದನ್ನು ನನಗೆ ಅಲ್ಲಿ ಹೋಗಿ ಒಂದು ಭಕ್ತರು ತಂದು ಕೊಟ್ಟಿದ್ರೆ, ಅದನ್ನು ತೆಗೆದುಬಿಟ್ಟು ಹಚ್ಕೊಂಡ್ರೆ ಈ ರೀತಿ ಆಗುತ್ತೆ, ಕಪ್ಪು ಆಗೋಗುತ್ತೆ. ಮಣ್ಣದು ಇದು ಅದು ಕಪ್ಪಾಗಿದೆ. ಅದು ಅಲ್ಲಿರೋದು ಕ್ವಾಲಿಟಿ ಮಣ್ಣು. ಒಂದೊಂದು ಕಡೆ ಇದು ಇನ್ನೊಂದು ದ್ವಾರಕದಲ್ಲಿ ಇನ್ನೊಂದಿದೆ, ಗೋಪಿಚಂದನ ಅಂತೇಳಿ ಸೇಲ್ ಮಾಡ್ತಾರೆ. ಅದು ದ್ವಾರಕದಲ್ಲಿ ಗೋಪಿಕರು ದೇಹ ತ್ಯಾಗ ಮಾಡಿರೋದು ಅಂತ ಏನೋ ಪ್ರತೀತಿ ಇದೆ. ಆ ಮಣ್ಣು ಪರಿಮಳಯುತವಾಗಿದೆ, ಅದು ಗಮ್ಮನ್ಸದು ಗೋಪಿಚಂದನ. ಸೊ ಅದನ್ನು ಕೂಡ ಅದು ನಮ್ಮ ತಿಲಕ ಧಾರಣೆ ಮಾಡ್ತಾರೆ ನೋಡಿ, ಅದನ್ನು ಹಚ್ತಾರೆ. ಕೆಲವರು ಇದನ್ನು ಹಚ್ತಾರೆ, ಅದೇ ರೀತಿಯಲ್ಲಿ ತಿಲಕ ಧಾರಣೆ ಮಾಡ್ತಾರೆ. ಯಾರೋ ನಂಗೊಬ್ಬರು ತಿಲಕ ಧಾರಣೆ ಮಾಡಿ ಅಂದಿದ್ರು. ಸೊ ನಾನು ಅದೇ ಉದ್ದೇಶಕ್ಕೆ ಮೊದಲು ಇಡ್ತಾ ಬರ್ತಾಯಿದ್ದೆ ಲಕ್ಷ್ಮೀ ಶ್ರೀನಿವಾಸ್ ಗುರುಜಿ ಅವರು ಪೂಜೆ ಗುರುಗಳಿಂದ. ಸೊ ಆ ಕಪ್ಪಿಟ್ಟು ನಂಗೆ ಅಭ್ಯಾಸ ಆಗೋಗಿತ್ತು, ಬೇರೆದು ನನಗೆ ಸೆಟ್ ಆಗಿಲ್ಲ ಅಂದ್ಬಿಟ್ಟು ನಾನು ಇವಾಗ ಅವ್ರದ್ದನ್ನು ಫಾಲೋ ಮಾಡಿಕೊಂಡು ತಿರ್ಗಾ ಗೋಪಿಚಂದನೂ ಇಡ್ತಾ ಇದ್ದೀನಿ. ಸೊ ಹೌದು, ಅವಾಗಿಂತ ಇದೇ ಅಭ್ಯಾಸ ಆಗೋಯ್ತು. ಸೊ ಏನಂದರೆ ಇಲ್ಲಿ ಇದು ರಾಧಾಕುಂಡ ಹೆಂಗೆ ರೆಡಿ ಆಯಿತು, ತಯಾರಾಯಿತು ಅಂತ ಹೇಳಿದ್ರೆ, ಕೃಷ್ಣ ಮತ್ತು ರಾಧಾ ಇರೋ ಕಾಲದಲ್ಲಿ. ಸೊ ಕೃಷ್ಣ ಒಂದು ರಾಕ್ಷಸ ಆಗಿರುವಂಥ ಒಂದು ಗೋನ ಸಾಯಿಸ್ತಾನೆ. ಓಕೆನಾ? ಅವಾಗ ರಾಧಾರಾಣಿ ಬಂದು ಕೃಷ್ಣಂಗೆ ಹೇಳ್ತಾಳೆ, ಬಂದು ಇದು ಅವ್ರ ಸಖೀರೆಲ್ಲ ಸೇರಿ ತಮಾಸೆಗೆ, ನೀನು ಗೋ ಹತ್ಯೆ ಮಾಡಿಬಿಟ್ಟಿದ್ಯಾ, ನಿನ್ನ ನೀನು ಹೊಂದಾಣ ನಂತರ ನೀನು ಹೋಗಿ ಎಲ್ಲ ಕಡೆ ತೀರ್ಥಕ್ಷೇತ್ರ ಎಲ್ಲ ಮಾಡ್ಕೊಂಡು ಬರಬೇಕು, ನಿಂಗೆ ಇನ್ನು ಪಾಪ ಬಂದ್ಬಿಟ್ಟಿದೆ, ಎಲ್ಲ ನದಿ ಸ್ನಾನ ಮಾಡ್ಲೇಬೇಕು ನೀನು ಅಂತ ಹೇಳಿದಾಗ ಗೌರೂಪ ಬಂದಿರ್ತಾನೆ. ಹಂಗೆ ಅದರಿಂದ. ಸೊ ಇಲ್ಲೇನಾಗುತ್ತೆ, ಕೃಷ್ಣ ನಾನ್ಯಾಕೆ ಎಲ್ಲ ಕಡೆ ಓಡಾಡಲ್ಲ, ಇಲ್ಲೇ ನಾನು ಎಲ್ಲ ನದಿನೂ ಕರೆಸ್ತೀನಿ ಅಂದ್ಬಿಟ್ಟು ಒಂದು ಕಾಲಲ್ಲಿ ಹಿಂಗೆ ತೊಳಿತಾನೆ, ಆ ಒಂದು ಹೊಂಡ ಓಪನ್ ಆಗುತ್ತೆ, ಅಲ್ಲಿ ಎಲ್ಲ ನದಿಗಳನ್ನ ಅವನೇ ಮಾಡ್ತಾನೆ. ಒಂದೊಂದ ಕಾವೇರಿ, ಗಂಗಾ, ಯಮುನಾ, ತುಂಗಭದ್ರಾ, ಆಮೇಲೆ ಸರಸ್ವತಿ, ಈ ನದಿ ಎಲ್ಲ ಅವನೇ ಆಗಿ ಅಲ್ಲಿ ಶೇಖರಣೆ ಆಗ್ತದೆ ಎಲ್ಲ ನದಿನೂ ಅಲ್ಲಿ. ಸೊ ಅಷ್ಟು ಪವಿತ್ರ. ಸೊ ಕೃಷ್ಣ ಹೇಳ್ತಾನೆ, ನಾನು ಎಲ್ಲ ನದಿನಲ್ಲಿ ಕರೆಸಿದ್ದೀನಿ,
ನಾನಿನ್ನು ಇಲ್ಲ ಪಾಪ ಕಳ್ಕೊತೀನಿ ನೋಡು ಅಂತ ರಾಧಾರಾಣಿಗೆ ಹೇಳಿ ಅಲ್ಲಿ ಮುಳುಗ್ಬಿಟ್ಟು ಹೇಳ್ತಾನೆ, ನಂದೇನು ಪಾಪ ಕಳೀತು ಅಂತೇಳಿ. ಆಮೇಲೆ ಕೃಷ್ಣ ಏನು ಹೇಳ್ತಾನೆ, ನೀವು ಪಾಪ ಮಾಡಿದಿರ ರಾಕ್ಷಸನ ಸಪೋರ್ಟ್ ಮಾಡಿಬಿಟ್ಟು ನೀವು ಪಾಪ ಕಳ್ಕೊಳ್ಳಿ ಅಂತ ಹೇಳ್ತಾನೆ. ಅದಕ್ಕೆ ನಾನ್ಯಾಕೆ, ನೀನು ಆಲ್ರೆಡಿ ನೀನು ಇಲ್ಲಿ ಪಾಪ ನೀನು ಇದು ಗಲೀಜಾಗಿ ಹೋಗಿದ್ದೆ, ಯಾಕಂದರೆ ಇದು ಪಾಪ ಮಾಡಿದ್ದೆ ನೀನು ಇಲ್ಲಿ, ಅದು ಮುಳುಗೆದ್ದಿದ್ದಕ್ಕೆ ಅದು ಒಂದು ದೋಷ ಆಗಿದೆ ಅಂತ ಸುಮ್ಮನೆ ಆ ಥರ ಹೇಳ್ತಾಳೆ. ಅವಾಗ ಕೃಷ್ಣ ಆಯಿತು ನೀವು ಮತ್ತೇನು ಮಾಡ್ತೀರಂದ್ರೆ ನಾನು ಮಾಡ್ತೀನಿ ಅಂತ ರಾಧಾರಾಣಿ ಮತ್ತು ಅವ್ರ ಸಖೀರೆಲ್ಲ ಸೇರಿ ಚೆನ್ನಾಗಿ ಅಗ್ದು ಎಲ್ಲ ಮಾಡಿ ಹೊಂಡ ಮಾಡ್ತಾರೆ. ನೀರು ಸಿಗಲ್ವಲ್ಲ, ಕೃಷ್ಣನ ಹೆಲ್ಪ್ ಬೇಕಾಗತ್ತೆ. ಅವ್ರೇನು ಮಾಡ್ತಾರೆ, ಅಲ್ಲಿ ಇಲ್ಲಿ ನೀರು ತೊಗೊಂಬಂದು ಸುರಿತಾ ಹೋಗ್ತಾರೆ, ಆಗೋದಿಲ್ಲ. ಅಯ್ಯೋ ಇದು ಆಗದೆ ಇರೋ ಕೆಲಸ ಏನು ಮಾಡೋದು ಅಂತ ಬೇಜಾರು ಮಾಡಿದ್ರೆ ಕೃಷ್ಣಂಗೆ ಪಾಪತಿ ಅನಿಸಿ ಅವನು ಸಣ್ಣ ಇದು ಎಲ್ಲ ದೇವ್ರನ್ನೂ ಅವನೇ ಮಾಡ್ತಾನೆ ಅಲ್ಲಿ ಗೊತ್ತಿಲ್ದಂಗೆ, ರಾಧಾರಾಣಿ ಗೊತ್ತಿಲ್ದಂಗೆ. ಸೊ ಎಲ್ಲ ಮತ್ತು ನದಿಗಳು ಬಂದು ರಾಧಾರಾಣಿಗೆ ಕೇಳುತ್ತೆ, ನನಗೆ ಸೇವೆ ಮಾಡೋಕ್ಕೆ ಅನುಕೂಲ ಮಾಡು, ನೀನು ತೋಡಿರೋವಂಥ ಹೊಂಡದಲ್ಲಿ ನಾವು ಬರ್ತೀವಿ ಅಂತೇಳಿ. ಇಲ್ಲಿ ಶ್ಯಾಮ ಕುಂಡ ಅಂತ ಅದಕ್ಕೆ ಹೆಸರಾಗಿರುತ್ತೆ, ಇಲ್ಲಿ ರಾಧಾರಾಣಿ ತೋಡಿದಕ್ಕೆ ಅದು ರಾಧಾಕುಂಡ ಅಂತ ಆಗಿರುತ್ತೆ, ರಾಧಾಕುಂಡ ಅಂತ ಇರುತ್ತೆ. ಅದೇ ಕಪ್ಪು ಮಣ್ಣು ನಾನು ಇಲ್ಲಿ ಹಚ್ತಾ ಇರೋದು, ಆಯ್ತಾ. ಸೊ ಹಂಗಾಗಿ ಮತ್ತೆ ಎಲ್ಲ ನದಿಗಳಲ್ಲಿ ಸೇರಿದಾಗ ಕೃಷ್ಣಂಗೆ ಆ ನದಿ ತುಂಬ ಸುಂದರವಾಗಿ ಕಾಣುತ್ತೆ. ಸೊ ನಾನು ಇನ್ಮೇಲೆ ಇದಕ್ಕೆ ಸ್ನಾನ ಮಾಡ್ತೀನಿ ಅಂದ್ಬಿಟ್ಟು ಬಂದು ಅಲ್ಲಿ ತಿರ್ಗಿ ಅಲ್ಲಿ ಅವನು ಹೋಗಿ ಅಲ್ಲಿ ಮುಣುಗ್ತಾನೆ. ಸೊ ಅಲ್ಲಿ ಸ್ನಾನ ಮಾಡ್ತೇನೆ ಇಲ್ಲೇ ದಿನ ಬಂದು ಅಂತ. ಅದಕ್ಕೆ ತುಂಬ ಸುಂದರವಾಗಿ ಅದು ಆಗಿರುತ್ತೆ, ಅದು ರಾಧಾಕುಂಡ ಅಂತ ವೃಂದಾವನದಲ್ಲಿದ್ದೆ. ಸೊ ಹಂಗಾಗಿ ಕೃಷ್ಣಂಗೆ ರಾಧಾಕುಂಡ ಇಷ್ಟ. ಸೊ ರಾಧಾಕುಂಡ ಏನು ಮಾಡಿ, ನೀನು ಕೆತ್ತಿರೋದು ಚೆನ್ನಾಗೇ ಇದೆ ಕೃಷ್ಣ ಅಂದ್ಬಿಟ್ಟು ಅವಳು ಹೋಗಿ ಅದನ್ನ ಅಕ್ಸೆಪ್ಟ್ ಮಾಡ್ತಾಳೆ. ಇದು ಒಂದು ರಾಧಾ ಕೃಷ್ಣಂದು ಒಂದು ಲೀಲೆ ಇದೆ. ಸೊ ಹಂಗಾಗಿ ಒಂದು ಚಂದನ ನಾನು ಹಚ್ತಾ ಇದ್ದೀನಿ. ಜೊತೆಗೆ ಇದು ಎಷ್ಟೋ ವಿಶೇಷ ಗುರುಗಳೇ, ಅಂದರೆ ಅದರ ಹಚ್ಚೋದ್ರಿಂದ ಕೃಷ್ಣನ ಅನುಗ್ರಹ ಆಗುತ್ತೆ. ಅದ್ರದ್ದು ಮಣ್ಣು ಸಿಗೋದು ತುಂಬ ಪುಣ್ಯ. ಅಲ್ಲಿ ಸ್ನಾನ ಮಾಡಿದ್ರೆ ವೃಂದಾವನಕ್ಕೆ ಹೋಗೋ ಅನುಕೂಲಗಳಾಗುತ್ತೆ. ಆಮೇಲೆ ಸತ್ತ ಮೇಲೆ ನಾವು ಡೈರೆಕ್ಟಾಗಿ ವೃಂದಾವನಕ್ಕೆ ಅಂದರೆ ಗೋಲೋಕ ಮೇಲ್ಗಡೆ ಎಲ್ಲ ಧಾಮ, ಎಲ್ಲದಕ್ಕಿಂತ ಮೂಲಧಾಮ ಅದು ಎಲ್ಲ. ಇವಾಗ ಇಲ್ಲಿದೆ ಇದು ಮಾಯಾಧಾಮ, ಮಹೇಶಧಾಮ, ಆಮೇಲೆ ಇದು ಏನು ಮಹೇಶಧಾಮ ಆದಮೇಲೆ ವೈಕುಂಠಧಾಮ ಬರುತ್ತೆ, ಆಮೇಲೆ ದ್ವಾರಕ, ಅಯೋಧ್ಯೆ ಬರುತ್ತೆ, ದ್ವಾರಕ, ಮಥುರ, ಆಮೇಲೆ ಗೋಲೋಕ ಅಂತ ಮೂಲ ಸ್ಥಾನ ಇದೆ. ಮೂಲ ಗೋಲೋಕ. ಹಾಂ ಇಲ್ಲಂಗೆ ಒಂದು ಈ ಐಕ್ಯಲೋಕದಲ್ಲಿ ಒಂದು ಮಾಯಾಲೋಕ ಇದು, ಅಲ್ಲಿ ಕೋಟಿ ಬ್ರಹ್ಮಾಂಡ ಇದೆ. ಅಧ್ಯಾತ್ಮ ಲೋಕನೇ ಮುಕ್ಕಾಲು ಭಾಗ ಇದೆ, ಅಲ್ಲೆಲ್ಲ ವೈಕುಂಠ ಲೋಕಗಳಿದೆ. ಅದ್ರ ಮೇಲೆ ಅಯೋಧ್ಯ ಇದೆ, ಅಯೋಧ್ಯದ ಮೇಲೆ ದ್ವಾರಕ ಮೇಲೆ ಮಥುರ. ಈ ಥರ ಒಂದೊಂದು ಲೀಲೆ. ಕೃಷ್ಣ ವೃಂದಾವನದಲ್ಲಿ ಇರ್ಬೇಕಾದ್ರೆ ಎಷ್ಟು ಪರಿಪೂರ್ಣ, ಅತ್ಯಂತ ಪರಿಪೂರ್ಣ ಅಂತ. ದ್ವಾರಕದಲ್ಲಿ ಬಂದಾಗ ಪೂರ್ಣ ಪರಿಪೂರ್ಣ. ಆಮೇಲೆ ಇದು ದ್ವಾರಕದಲ್ಲಿ ಬಂದಾಗ ಪರಿಪೂರ್ಣ ಅಂತಾರೆ. ಪರಿಪೂರ್ಣ, ಪೂರ್ಣ, ಪರಿಪೂರ್ಣ, ಅತ್ಯಂತ ಪರಿಪೂರ್ಣ. ಕೃಷ್ಣ ಅದು ಅತ್ಯಂತ ಪರಿಪೂರ್ಣ ಇರೋಂಥ ಜಾಗ ಅಲ್ಲಿದ್ದಾಗ. ಒಂದು ಸ್ಥಾನದಿಂದ ಇನ್ನೊಂದು ಬದಲಾಯಿಸಿದಾಗ ಕೃಷ್ಣನ ರೂಪ ಚೇಂಜ್ ಆಗುತ್ತೆ, ಕೃಷ್ಣನ ಲೀಲಾ ಚೇಂಜ್ ಆಗುತ್ತೆ. ಹಂಗೆ ಕೃಷ್ಣಂಗೆ ಎಷ್ಟು ಹೆಸರುಗಳಿದೆ ಅಂದರೆ ಅವ್ನು ಒಂದೊಂದು ಕಾರ್ಯಕ್ಕೂ ಒಂದೊಂದು ಹೆಸರಿದೆ. ಎಲ್ಲನೂ ಪರಿಪೂರ್ಣವಾಗಿ ಅದು ಒಂದು ಲೀಲೆಗಳು ಅಷ್ಟು ಸಹಸ್ರ. ಇವಾಗ ಭೀಷ್ಮ ದೇಹತ್ಯಾಗ ಮಾಡಿದ್ಮೇಲೆ ಇದು ಅಂದರೆ ಬಾಣದಿಂದ ಮಲಗಿರ್ತಾನಲ್ಲ, ಅವಾಗ ಸಹಸ್ರನಾಮ ಕೃಷ್ಣಂದ ಹೇಳ್ತಾನೆ, ಅದೇ ವಿಷ್ಣು ಸಹಸ್ರನಾಮ. ಆವಾಗ್ಲೇ ಅದು ಇದು ವಿಷ್ಣು ಸಹಸ್ರನಾಮ ಅಲ್ಲಿ ಪಠನೆ ಮಾಡ್ತಾರೆ. ಇದು ಕೃಷ್ಣನ್ ಸಂಬಂಧಪಟ್ಟಿದ್ದೆ ಅಂತೇಳಿ ಅದು ಮಹಾಭಾರತದಲ್ಲಿ ಬರುತ್ತೆ. ಅದೇ ಒಂದು ಪಾರ್ಟ್ ಎಲ್ರೂ ಹೇಳ್ತಾರಲ್ಲ. ಸೊ ವಿಷ್ಣು ಸಹಸ್ರನಾಮ ಹೇಳಿದಾಗ ಏನು ಪುಣ್ಯ ಸಿಗುತ್ತೋ ಅದನ್ನು ರಾಮನಾಮ 3 ಸಲ ಹೇಳಿದ್ರೆ ಸಿಗತ್ತಂತ. ಬರೀ 3 ಸಲ ಹೇಳಿದಾಗ ಒಂದ್ಸರಿಗೆ. ಆಮೇಲೆ ಅದೇ ರಾಮನಾಮ 3 ಸಲ ಹೇಳಿದಾಗ ಕೃಷ್ಣನ ನಾಮಕ್ಕೆ ಸಮ ಅಂತ. ಅಂದ್ರೆ ಅಷ್ಟು ಆನಂದ ಸಿಗುತ್ತೆ. ನಾವು ವಿಷ್ಣು ಸಹಸ್ರನಾಮದಲ್ಲಿ ಏನು ಆನಂದ ಸಿಗುತ್ತೋ ಅದು 1 ಸಲ ರಾಮನಾಮ ಅಂದಾಗ ಆನಂದ ಸಿಗುತ್ತೆ. ರಾಮನಾಮನ 3 ಸಲ ಅಂದಾಗ ಏನು ಆನಂದ ಸಿಗುತ್ತೆ ಅದು ಕೃಷ್ಣನಾಮದ 1 ಸಲ ಅಂದ್ರೆ ಫಲ ಸಿಗತ್ತೆ ಅಂತ ಐತೆ. ಹಂಗೆ ಇದು. ಸೊ ಕೃಷ್ಣ ಎಲ್ಲದಕ್ಕೂ ಮೂಲ ಪುರುಷ, ಕಟ್ಟಕಡೆಯ ಆಶ್ರಯ ಅಂತೆಲ್ಲ ನಾವು ಯಾಕಂದರೆ ನಾನು ಚಿಕ್ಕವನಿಂದ ಓದ್ಕೊಂಡು ಎಲ್ಲಿ ಸಮಾಧಾನ ಆಗದೆ ಇದ್ದ ಕಟ್ಟಕಡೆಯ ಗುರಿ ಏನು, ದೇವರಂದ್ರೆ ಏನು ಅಂತ ತಿಳ್ಕೊಂಡು ನಾನು ರಿಸರ್ಚಲ್ಲಿ ಸಿಕ್ಕಿರೋಂಥ ಪರಿಪೂರ್ಣ ನನಗೆ ಇದು ಮಾರ್ಗದರ್ಶನ ಚೈತನ್ಯ ಮಹಾಪ್ರಭುಗಳಿಂದ ಸಿಕ್ಕಿರೋವಂಥದ್ದು. ಅರ್ಥ ಆಯ್ತಾ? ಇವಾಗ ನಾನು ಈ ಧಾರಣೆ ಮಾಡೋದು ಇದೇ ಕಾರಣ ಅಂತ. ಆಮೇಲೆ ಇನ್ನೊಂದು ಹೇಳ್ತಾ ಇದ್ರಿ, ರಕ್ತಚಂದನ ಅಂತ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ. ನನಗೆ ಅದ್ರ ಒಂದು ವಿಶೇಷತೆ ಅಂದ್ರೆ ನಾವೆಲ್ಲ ಏನಕ್ಕೆ ಹಚ್ಚಬೇಕು ಈ ರಕ್ತಚಂದನ, ಕುಂಕುಮ, ವಿಭೂತಿ, ಇದೆಲ್ಲ ಮನಸ್ಸನ್ನ ಶಾಂತಿ ಮಾಡುತ್ತೆ. ಜೊತೆಗೆ ಇವಾಗ ಇನ್ನೊಂದೇನಂತಂದ್ರೆ ಒಂದು ಪ್ರತಿನಿಧಿ, ಇವಾಗ ನೋಡಿ ಒಂದು ಸ್ಟೋರಿನ ಇದೆ. ಇವಾಗ ಶಿವ ಅವರು ಭಸ್ಮ ಹಚ್ತಾರೆ,
ವಿಷ್ಣು ಅವರು ಇದು ತಿಲಕ ಹಚ್ತಾರೆ. ಸೊ ಓಕೆನಾ. ಇದು ಏನಕ್ಕೆ ಬಂತು ಅಂತಂದರೆ ಇವಾಗ ಶಿವಪುರಾಣದಲ್ಲೆಲ್ಲ ತೊಗೊಂಡ್ರೆ ಭಸ್ಮ ಇಟ್ಕೊಳ್ಳೋದ್ರ ಮುಖಾಂತರ ನಾವು ಶಿವನ ಒಂದು ಅಂಶ ನಾವು ಕೂಡ ಒಂದು ಭಸ್ಮ ಧಾರಣೆ ಮಾಡೋದ್ರ ಮುಖಾಂತರ ಶಿವನ ರೆಪ್ರೆಸೆಂಟ್ ಆಗ್ತೀವಿ. ಸೊ ನಾವು ಇದು ಯಾರಾದರೂ ಆ ಬರೀ ಹಣೆದಲ್ಲಿ ನೋಡೋದಕ್ಕಿಂತ ನಾವು ಆ ಒಂದು ವಿಭೂತಿ ಇರುವಂಥ ಹಣೆ ನೋಡಿದಾಗ ಶಿವನ ಸ್ಮರಣೆ ಆಗುತ್ತೆ, ಶಿವನ ನೆನಪು ಬರ್ತಾನೆ. ಇದನ್ನ ನಿಮ್ಮ ನೋಡಿ ಶಿವನ ನೋಡ್ದಂಗೆ ಅನ್ನೋ ಥರ ಶಿವ ಅಂಶ ನಿಮ್ಮಲ್ಲಿ ಇದೆ ಅನ್ನೋದು ಒಂದು ಪ್ರತೀತಿ ಶಿವಪುರಾಣದಲ್ಲಿ ಬರುತ್ತೆ. ಅದೇ ಥರ ವಿಷ್ಣು ಪುರಾಣದಲ್ಲೂ ತಿಲಕಧಾರಣೆ ಬಗ್ಗೆನೇ ಇದ್ದಾವೆ. 12 ಭಾಗದಲ್ಲಿ 12 ವಿಷ್ಣುಗಳು ಸ್ಮರಣೆ ಮಾಡಿಕೊಂಡು ಹಚ್ಚುವಂಥದ್ದು ತಿಲಕಧಾರಣೆ ಇದೆ. ಅದು ಇನ್ನೊಂದು ಪ್ರಸಂಗ ಇಂದ ತುಂಬ ಚೆನ್ನಾಗಿದೆ. ಇವಾಗ ನಾವೆಲ್ಲ ಕೃಷ್ಣನ ಪಾದ ಧೂಳಿನ ಹಚ್ಕೊಳ್ಳೋದು ಅಂತ ಐತಿದ್ದು. ಕೃಷ್ಣನ ಪಾದ ಧೂಳಕ್ಕೆ ಸಮ. ಇವಾಗ ಕೆಳಗಡೆ ತುಳಸಿ ದಳ ಅಂತ, ಮೇಲ್ಗಡೆ ಕೃಷ್ಣನ ಪಾದ. ಇದು ಪಾದ ಹೆಂಗಿರತ್ತೆ ಯು ಶೇಪಲ್ಲ, ಹಂಗೆ ಇಲ್ಲಿ ಹಚ್ಚಿರ್ತೇವೆ ಯು ಶೇಪಲ್ಲಿ. ಓಕೆನಾ. ಕೆಳಗಡೆ ಹಿಂಗೆ ಹಚ್ಚಿರ್ತಾರೆ ನೋಡಿ, ಅದು ಬಂದು ತುಳಸಿ ದಳ ಅಂತ. ಸೊ ಹಾಗಾಗಿ ನಾವು ವೃಂದಾವನದ ಪಾದದ ಒಂದು ಕೃಷ್ಣನ ಪಾದದ ಒಂದು ಗುರುತು ಅನ್ನೋದು ಒಂದು ತಿಲಕಧಾರಣೆ ಇದೆ. ಅದನ್ನು ನೋಡೋದ್ರ ಮುಖಾಂತರ ಅದನ್ನು ಯಾವಾಗಲೂ ಹಚ್ಕೊಳ್ಳೋದ್ರ ಮುಖಾಂತರ ಮತ್ತು ತುಳಸಿ ಇದು ಮಾಲೆ ಕಂಠಿ ಮಾಲೆನ ಹಾಕೊಳ್ಳೋದಿಂತ ಯಮ ಧರ್ಮರಾಯ ನಮ್ಮ ಹತ್ರನೂ ಬರಲ್ಲ ಅಂತ, ಬರೋದೇ ಇಲ್ಲ. ನಾವು ಇದು ದೇಹ ಅಂತ್ಯ ಆದಮೇಲೆ ಡೈರೆಕ್ಟಾಗಿ ಗೋಲೋಕ ಇಲ್ಲ ವೈಕುಂಠಕ್ಕೆ ಹೋಗೋಕ್ಕೆ ಇದು ನಮಗೆ ಸಹಾಯ ಮಾಡುತ್ತೆ ಅಂತ ಹೇಳ್ತಾರೆ. ಯಾವಾಗ ಯಮರಾಜ ಬರ್ತಾನೋ ಗೊತ್ತಿಲ್ಲ, ಹಂಗಾಗಿ ಕಂಠಿ ಮಾಲೆ ತಿಲಕಧಾರಣೆ ಇರಲೇಬೇಕು. ಅದನ್ನ ನೋಡಿ ಅವನ ಹತ್ರ ಬರಲ್ಲ ಅನ್ನೋದಕ್ಕೆ. ಸೊ ಹಂಗಾಗಿ ನಾನು ಈ ಥರ ಮಾಡ್ತಾ ಇಲ್ಲ. ನಾನು ಎಲ್ಲರೂ, ಯಾಕಂದರೆ ನಾನು ಅವರಿಂದ ದೀಕ್ಷೆ ಪಡೆದಿರೋದಂತ ಲಕ್ಷ್ಮೀ ಶ್ರೀನಿವಾಸ ಗುರುಜಿ ಅಂತ ನಾನು ಅವ್ರಿಗೂ ಒಂದು ರೆಸ್ಪೆಕ್ಟ್ ಕೊಡ್ತಾ ಈ ಥರ ಇರ್ತಾ ಇರೋದು. ಜೊತೆಗೆ ಈ ಕಡೆ ಗೋಪಿಚಂದ್ರನು ಕೃಷ್ಣಂಗೂ ನಡ್ಕೊಳ್ಬೇಕು ಅನ್ನೋದು ಇದನ್ನು ಹೇಳ್ತಾ ಇದ್ದೀನಿ. ಸೊ ಎರಡೂ ಕಾನ್ಸೆಪ್ಟಲ್ಲಿ ನಾನು ಮಾಡ್ತಾ ಇರೋದು. ಯಾರೋ ಒಬ್ಬ ಪ್ರಶ್ನೆ ಮಾಡಿದ್ರೆ ಯಾಕೆ ನಾಮಧಾರಣೆ ಮಾಡಿ ಪ್ರಭು ಅಂತ ಹಾಕಿದ್ದಾಳೆ, ಅದೂ ಒಂದು ಕಮೆಂಟಲ್ಲಿ ಇದೆ. ಸೊ ನಾನು ನ್ಯಾಚುರಲ್ ಆಗಿರೋಕ್ಕೆ ಇಷ್ಟಪಡ್ತೀನಿ ಆ್ಯಕ್ಚುಲಿ. ಸೊ ಒಂದು ರೆಸ್ಪೆಕ್ಟಿಗೆ ನಾನು ಒಂದು ಭಗವಂತನ ಒಂದು ಕಣದ ಪಾದಧೂಳದ್ದು ಒಂದು ಸ್ಪರ್ಶ ಇರಲಿ ಅಂತೇಳಿ ನಾನು ಇದನ್ನ ಹಚ್ತಾ ಇದ್ದೀನಿ. ಸೊ ಹಾಗಾಗಿ ಒಳ್ಳೆ ವಿಚಾರ. ಇನ್ನೊಂದೇನಂತಂದರೆ ಒಂದು ಘಟನೆ ಹೇಳ್ತೇನೆ. ಇದು ಕೃಷ್ಣ ಒಂದ್ಸಲಿ ನಾಟಕ ಮಾಡ್ತಾನೆ, ಭಕ್ತರು ಯಾರು ತುಂಬ ಶ್ರೇಷ್ಠರು ಅಂತ. ಅಲ್ಲಿ ಕೃಷ್ಣ ಏನು ಮಾಡ್ತಾನೆ, ಜ್ವರ ಬಂದಿದೆ ನನಗೆ, ತಲೆನೋವು ಬಂದಿದೆ ನನಗೆ ಅಂತ ಹೇಳ್ಬಿಟ್ಟು ನಾಟಕ ಮಾಡ್ತಾನೆ. ಅದಕ್ಕೆ ಎಲ್ಲರೂ ವೈದ್ಯರು ಬರ್ತಾರೆ, ಎಲ್ಲ ಮಾಡ್ತಾರೆ, ಎಲ್ಲ ಟೆಸ್ಟ್ ಮಾಡ್ತಾರೆ. ಇಲ್ಲ ನನಗೇನು ಗೊತ್ತಾಗ್ತಿಲ್ಲ ಪ್ರಭು ಬಗ್ಗೆ, ಯಾಕೆ ಕೃಷ್ಣನಿಗೆ ತಲೆನೋವು ಬಂತು, ಅದು ನನಗೆ ಪರಿಹಾರ ಇಲ್ಲ, ಇದಕ್ಕೆ ನಮ್ಮ ಹತ್ರ ಅಂತೂ ಇಲ್ಲ ಅಂತ ಎಲ್ಲರೂ ಕೈ ಕೈ ಎತ್ತು ಕೂತ್ಕೊಂತಾರೆ, ಕೈ ಕಟ್ಟಿ ಕೂತ್ಕೊಂತಾರೆ. ಆಗೋದಿಲ್ಲ ನಮಗೆ, ಅದು ಪ್ರಭುನೇ ಹೇಳಬೇಕು ಅಂದಾಗ ಕೃಷ್ಣ ಹೇಳ್ತಾನೆ, ಯಾರಾದರೂ ಪಾದದ ಧೂಳು ತಂದು ನನಗಿಟ್ಟರೆ ನನಗೆ ವಾಸಿ ಆಗುತ್ತೆ ಅಂತ ಹೇಳ್ತಾನೆ. ಅವಾಗ ಅಲ್ಲಿರೋರು ಭಕ್ತರೆಲ್ಲ ಇಂಜೋರ್ ಇರ್ತಾರೆ, ಅಯ್ಯೋ ನಾವೆಲ್ಲ ಯಾವ ನರಕಕ್ಕೆ ಹೋಗೋಣ, ಅವನಿಗೆ ನಮ್ಮ ಪಾದದ ಧೂಳು ಕೊಟ್ಟು ಅಂತ ಹೇಳ್ತಾನೆ. ಆಮೇಲೆ ರಾಣಿಯರಿಗೆ ಹೇಳ್ತಾರೆ, ದ್ವಾರಕಾ ರಾಣಿಯರಿಗೆ. ಸೊ ಅವರೆಲ್ಲ ಅವರು ಇಂಜರಿರ್ತಾರೆ, ಅಯ್ಯೋ ನಾವು ನಮ್ಮ ಪತಿಯವನು ನಾವು ನರಕಕ್ಕೆ ಹೋಗ್ತೀವಿ, ಸೊ ನಮಗದು ಧೈರ್ಯ ಇಲ್ಲ, ನಮಗೆಲ್ಲ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾನೆ. ಮತ್ತು ಏನು ಮಾಡೋದು ಇದು ಪರಿಹಾರ ಅಂತೇಳಿ ಹುಡುಕಿದಾಗ ಗೋಪಿಕರು ಕೊಡ್ತಾರ ಅಂತೇಳಿ ಅಲ್ಲಿ ವೃಂದಾವನಕ್ಕೆ ಹೋದಾಗ ಗೋಪಿಕೆಯರೆಲ್ಲರೂ ಆಯಿತು ನಾನು ಕೊಡ್ತೀನಿ ಅಂತಾರೆ. ಅಯ್ಯೋ ಹಿಂಗೆ ಇಷ್ಟು ಸುಲಭವಾಗಿ ಒಪ್ಕೊಂಡ್ಬಿಟ್ರಿ, ನೀವು ನರಕಕ್ಕೆ ಹೋಗಲ್ವಂದ, ನಾನು ನರಕಕ್ಕೆ ಹೋದ್ರೂ ಚಿಂತೆ ಇಲ್ಲ, ಕೃಷ್ಣ ಹುಷಾರಾದ್ರೆ ಸಾಕು ಅಂದ್ಬಿಟ್ಟು ಅವರು ಕೊಡ್ತಾರೆ. ಆವಾಗ ಅದಕ್ಕೆ ಇದು ಒಂದು ಲೀಲೆ ನಡೆಸ್ತಾನೆ. ಹೆಂಗೆ ಇವಾಗ ನೋಡಿ ರಾಧಾರಾಣಿ ಎಲ್ಲದಕ್ಕಿಂತ ಮೂಲ ಇದು ಭಕ್ತೆ ಅಂತಾರೆ. ಯಾಕಂದರೆ ಅವಳನ್ನ ಮೀರ್ಸೋಕ್ಕಾಗಲ್ಲ, ಗೋಪಿಕೆಯರನ್ನ ಮೀರ್ಸೋಕ್ಕಾಗಲ್ಲ. ಲಕ್ಷ್ಮೀ ದೇವಿನೂ ಕೂಡ ಗೋಪಿಕೆಯ ಲೆವೆಲ್ಗೆ ಹೋಗ್ಬೇಕು ಅಂತ ತಪಸ್ಸು ಮಾಡ್ತಾಳಂತೆ. ಹಾಗಾಗಿ ಗೋಪಿಕೆಯರ್ನ ಅಂತ ಹೋಗೋದು ಯಾರಿಗೂ ಅಸಾಧ್ಯ ಅಂತ. ಸೊ ಹಂಗಾಗಿ ನಾವು ಈ ಲಕ್ಷ್ಮೀ ದೇವಿ ಕೂಡ ಬಯಸ್ತಾಳೆ ಅಂತಂದರೆ ನಾವು ಯಾವ ಕಾಲಕ್ಕೆ ಎಷ್ಟು ಕೆಳಗಿದ್ದೀವಿ ನಾವೆಲ್ಲ ಅನ್ನೋದು ಅರ್ಥ ಆಗುತ್ತೆ. ಅದೇ ಹೇಳ್ದಲ್ಲ ABC ಓದ್ಸಲಿ ಒಂದೊಂದು ಅಂತನೂ ದಾಟ್ಕೊಂಡು ಹೋದ್ರೂ ಅಲ್ಲಿ ಗೋಪಿಕೆ ಲೆವೆಲ್ಗೆ ಹೋಗೋಕ್ಕಾಗಲ್ಲ. ಹಂಗಾಗಿ ಕೃಷ್ಣ ಭಗವಂತ ಹೇಳ್ಕೊಟ್ಟಿರೋದಿದೆ, ಭಕ್ತಿಯ ಮಾರ್ಗ ಎಲ್ಲದಕ್ಕಿಂತ ಶ್ರೇಷ್ಠ ಮಾರ್ಗ. ಗೋಪಿಕೆಯರದ್ದು ಥರ ಪ್ರೀತಿ ಮಾಡೋದನ್ನು ಸೊ ನಾವು ತಲುಪ್ತೀವಲ್ಲ ಗೊತ್ತಿಲ್ಲ, ಅಟ್ಲೀಸ್ಟ್ ನಾವು ದಾಸ್ಯ ಅಂತ್ಯ, ಸಖ್ಯ ಅಂತ, ವಾತ್ಸಲ್ಯ ಅಂತವರೆಗೂ ಆದರೂ ಹೋಗಬೇಕು. ಅವನ್ನ ನಾವು ಗುರುತಿಸ್ಕೋಬೇಕು, ನಮ್ಮ ಸಂಬಂಧ ಏನು ಅನ್ನೋದು. ದಾಸ್ಯ ಅಂತಂದರೆ ನಾವು ಅವನ್ನ ಪಾದ ಸೇವೆ ಮಾಡೋದು, ಇದು ಮಾಡೋದು, ಅವನ ಮಾಲೀಕನಾಗಿ ನಾವು ಮಾಡುವಂಥದ್ದು. ಇನ್ನೊಂದು ಸಖ್ಯ ಅಂತಂದರೆ ಇವಾಗ ಕೃಷ್ಣನ ಜೊತೆ ಒಡನಾಟ ಆಡ್ತಿರ್ತಾರಲ್ಲ, ಆ ರೀತಿ ಅರ್ಜುನ ಹೆಂಗಿದ್ದ, ಆಮೇಲೆ ಸುಧಾಮ ಹೆಂಗಿದ್ದ, ಆ ರೀತಿಯಲ್ಲಿ ನಾವು ಒಡನಾಟ ಭಗವಂತನ ಜೊತೆ ಸಖ್ಯ ಭಾವದಲ್ಲಿ ಇರೋಕ್ಕೆ
ಕೆಲವರು ಇಷ್ಟಪಡ್ತಾರೆ, ಇನ್ನು ಕೆಲವರು ಮಗು ರೀತಿಯಲ್ಲಿ ಇಷ್ಟಪಡ್ತಾರೆ, ಇನ್ನು ಕೆಲವು ಪ್ರೇಯಸಿ ರೀತಿ ಮೀರಾಬಾಯಿ ಎಲ್ಲ ಇದು. ಸೊ ಆ ರೀತಿ ಪ್ರೇಯಸಿ ಅಂಥದ್ದವ್ರಿಗೂ ಕೆಲವರು ಇಷ್ಟಪಡ್ತಾರೆ. ಹಾಗೆ ಒಂದೊಂದು ಹಂತ ಇದೆ. ಸೊ ಮೂಲ ಅಂತ ಗೋಪಿಕೆರೆ ಅಂತ ಕೃಷ್ಣ ತೋರಿಸ್ಬೇಕು. ಹಂಗಾಗಿ ಇದು ಒಂದು ಘಟನೆ ನಾನು ನೀವು ಹೇಳಿದ್ಮೇಲೆ ಸ್ಮರಣೆ ಬಂತು ಈ ಒಂದು ಸ್ಟೋರಿ. ಅದು ನನಗೆ ತುಂಬ ಒಳ್ಳೆ ವಿಚಾರನ ತಿಳಿಸ್ಕೊಡ್ತಾ ಇದ್ದೀರಾ. ಒಂದೊಂದಕ್ಕೂ ಒಂದೊಂದು ಸ್ಟೋರಿ ಕನೆಕ್ಟ್ ಕೃಷ್ಣ. ಎಷ್ಟು ಅಂದರೆ ನಾವು ಮಾತಾಡ್ತಾ ಇರೋವಾಗ ಆ ಘಟನೆಗಳು ನೆನಪು ಬರುತ್ತೆ ನೋಡಿ. ನೀವು ಒಂದು ಕೃಷ್ಣನ್ ಸಂಬಂಧಪಟ್ಟಿದ್ದೇನೋ ಒಂದು ಕೇಳಿದ್ರೆ ಅಲ್ಲಿ ಸ್ಟೋರಿಯಲ್ಲಿ ಕ್ರಿಯೇಟ್ ಆಗಿಬಿಡುತ್ತೆ. ಹಂಗೆ ಲೀಲೆ ಪ್ರತಿ ಕಣದಲ್ಲೂ ಕೃಷ್ಣನ್ ಲೀಲೆಗಳಿದೆ. ನಾವು ಒಂದು ಸ್ಮರಣೆ ಮಾಡ್ತಾ ಇದ್ರೆ ಆ ಘಟನೆದಲ್ಲೇ ಇಡೀ ಜೀವನ ಕಳಿಬೋದು, ಡೈರೆಕ್ಟಾಗಿ ನೆಕ್ಸ್ಟ್ ನಾವು ಭಗವಂತನ ಪಡಿಬೋದು. ಸೊ ಹಂಗೆ ಭಾಗವತಮ್ಮಲ್ಲಿ ತುಂಬಿದ ಈ ಥರ ಸ್ಟೋರಿಗಳು. ಸೊ ಪ್ರತಿ ಕ್ಷಣ ನಾವು ಅವನ್ನ ಆಸ್ವಾದಿಸ್ಬೋದು. ನಾನು ಇವಾಗ ತಿಲಕ ಧಾರಣೆ ಮಾಡೋದಂತ ಮಣ್ಣು ನೋಡಿದ್ರೆ ನೀರು ಕುಡಿಯೋದ್ರ ಮುಖಾಂತರ, ತಂಗಾಳಿ ಬೀಸೋದ್ರ ಮುಖಾಂತರ, ಆಮೇಲೆ ಬೆಂಕಿಯ ಶಾಖ ಮುಖಾಂತರ, ಸೂರ್ಯನ ತೇಜಸ್ಸು ಮುಖಾಂತರ, ಈ ರೀತಿ ಪ್ರತಿ ಕ್ಷಣ ನಾವು ಅನುಭವಿಸೋದನ್ನ ಇದೇ ಸಾಕ್ಷಾತ್ಕಾರ ಅನ್ನೋದು. ಅದು ಫುಲ್ಲು ತುಂಬ ದೊಡ್ಡ ಸಬ್ಜೆಕ್ಟು. ನನ್ನ ಶಕ್ತಿ ಇದ್ದಷ್ಟು ನಾನು ಮಾಡಿದ್ದೀನಿ. ಅದು ದೇವ್ರ ಕೃಪೆ ಅಷ್ಟೇ.